ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರಿಚಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಕೊಡ್ಲಿಪೇಟೆಯಿಂದ ಮುಂದಕ್ಕೆ ಗೊತ್ತಿಲ್ಲ ಕಣಪ್ಪ, ಕೊಡ್ಲಿಪೇಟೆಯಿಂದ ಮುಂದಕ್ಕೆ ನಾನಿವತ್ತು ಒಂದು ದೊಡ್ಡನಳ್ಳಿ ಅಂತ ದೇವಸ್ಥಾನ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಟೆಂಪಲ್ ರನ್ ಹೇಗಿದೆ ಅಂತ ನೋಡೋರಂತೆ. ಓಕೆ, ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಇವಾಗ ಸಂಜೆಯವ್ರ ಕತೆ ಮುಗಿಸಿದ್ದೀವಿ. ಇವತ್ತು ಎಲ್ಲರೂ ಒಂದು ಟೆಂಪಲ್ ರನ್ ಹೊಡೆಯೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇವಾಗ ಕಾರಲ್ಲಿ, ಬೈಕಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿಯವರೆಲ್ಲ ಎಲ್ಲರೂ ಹೋಗ್ತಾ ಇದ್ದೀವಿ. ಕಂಟಿನ್ಯೂ. ಫ್ರೆಂಡ್ಸ್, ಇವಾಗ ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇರೋದ್ರಿಂದ ಒಂದು ಕಾರಲ್ಲಿ ಎಲ್ಲರೂ ಆಗೋದಿಲ್ಲ ಅಂತ ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಇವಾಗ ಬೈಕಲ್ಲಿ ಹೋಗ್ತಾ ಇದ್ವಿ, ಸ್ಕೂಟಿಯಲ್ಲಿ. ಇನ್ನು ಮಿಕ್ದವರೆಲ್ಲ ಕಾರಲ್ಲಿ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಒಂದ್ಸರಿ ಹಾಯ್ ಮಾಡಿ, ಹಾಯ್ ಮಾಡ್ರು. ಇಲ್ಲ ಇವಳು ಹಾಯ್ ಮಾಡ, ಹಾಯ್ ಮಾಡಿ. ಬಾಯ್ ತಿಮ್ಮಣ್ಣ, ಕೋತಿ ತಿಮ್ಮಣ್ಣದಿದ್ದು ಬಾಯ್ ಅಂತ ಬಾಯ್ ಬಾಯ್. ಫ್ರೆಂಡ್ಸ್, ತುಂಬ ಗಾಳಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ನಾವು ಬೈಕಲ್ಲಿ ಬಂದಿದ್ದರಿಂದ ಆಗಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬರುವಾಗ, ತುಂಬ ಗಾಳಿ ಇರೋದ್ರಿಂದ. ನಾವು ಟೆಂಪಲ್ ರೀಚ್ ಆದ್ವಿ. ನಾವೇ ಫಸ್ಟ್ ಬಂದ್ವಿ, ಬಟ್ ನಮ್ಮ ಶ್ವೇತಮ್ಮ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಅವ್ರು ಬಂದು ನಮ್ಮದು ದರ್ಶನ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ನಮ್ಮ ಶ್ವೇತಮ್ಮ ಅವರು ಸಹ ಬಂದರು. ಶ್ವೇತಮ್ಮ ಅವರು ಇಲ್ಲೇ ಬರ್ತಾ ಇದ್ದಾರೆ ನೋಡಿ, ದಿ ಗ್ರೇಟ್ ಶ್ವೇತಾ ಆ್ಯಂಡ್ ಹರೀಶ್ ಅವರು. ಅವ್ರ ಬೈಕ್ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಮಾಡಿದರು ಅಷ್ಟೇ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮಂಗಳಾರತಿ ಎಲ್ಲ ತೊಗೊಂಡು ಸ್ವಲ್ಪ ದೇವಸ್ಥಾನದ ಹತ್ರ ಕೂತಿದ್ವಿ. ಫ್ರೆಂಡ್ಸ್, ದೊಡ್ಡನಳ್ಳಿ ಚೌಡಿ ತುಂಬ ಪವರ್ಫುಲ್ಲು. ಒಳ್ಳೆಯದಾಗಿ ಏನೇ ಕೇಳಿಕೊಂಡ್ರು ಇಲ್ಲ ಅನ್ನೋದಿಲ್ಲ, ತಾಯಿ ಆಶೀರ್ವಾದ ಮಾಡ್ತಾಳೆ. ಪರ್ಸ್ನಲಿ ನಂಗೆ ತುಂಬ ಫೇವ್ರೆಟ್ಟು. ಯಾಕೆ ಅಂತಂದರೆ ಇದು ನಾನು ಆಲ್ಮೋಸ್ಟ್ ಒಂದು 15-20 ಸರಿ ನಾನು ಈ ದೇವಸ್ಥಾನ ವಿಸಿಟ್ ಮಾಡಿದ್ದೀನಿ. ನನಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಈ ದೇವರು. ಸೊ ಹಾಗಾಗಿ ನಾನು ನನ್ನ ಹಬ್ಬಿನ ಕರ್ಕೊಂಡು ಯಾವಾಗಲೂ ಅವ್ರ ಊರಿಗೆ ಬಂದ ತಕ್ಷಣ ನಾನು ಪಕ್ಕ ದೊಡ್ಡನಳ್ಳಿ ಚೌಡಿ ದೇವಸ್ಥಾನದಲ್ಲಿ ಇರ್ತೀನಿ. ಹಾಗಾಗಿ ನಂಗೆ ತುಂಬ ಇಷ್ಟ. ಅದಲ್ಲದೆ ನಾನು ಹೋಗೋದಲ್ಲದೆ ಇವತ್ತು ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದಿದ್ದಾಯಿತು. ಅವ್ರಿಗೂ ಸಹ ತುಂಬ ಇಷ್ಟ ಆಗಿದೆ. ನಾನು ಮಂಗಳೂರಿಂದ ನನ್ನ ಫ್ಯಾಮಿಲಿ ಯಾರ್ಯಾರು ಬಂದು ಎಲ್ಲ ಕರ್ಕೊಬಂದಿದ್ದೆ. ಫ್ರೆಂಡ್ಸ್, ಇಲ್ಲಿ ಇದು ಏನಂತಾರೆ, ಇಲ್ಲಿ ಜೆಂಟ್ಸ್ ಮಾತ್ರ ಪೂಜೆ ಮಾಡುವಂಥದ್ದು, ಹೆಂಗಸರಿಗೆ ಅವಕಾಶನೇ ಇಲ್ಲ ಪೂಜೆ ಮಾಡೋದಕ್ಕೆ. ಹಾಗಾಗಿ ಇಲ್ಲಿ ನಮ್ಮ ಹಬ್ಬಿ ಮತ್ತು ಇಲ್ಲಿ ಸಶನ ಅವರು ಪೂಜೆ ಮಾಡೋಕ್ಕಿಂತ ನಮಸ್ಕಾರ ಮಾಡ್ಕೊಳ್ಳೋಕ್ಕಿಂತ ಹೋಗ್ತಾ ಇದ್ದಾರೆ. ಹಾಗೆ ಗೀತಕ್ಕನ ಸಹ ನಮಸ್ಕಾರ ಮಾಡ್ಕೊತಾ ಇದ್ದಾಳೆ. ಅಷ್ಟೊತ್ತಿಗೆ ಶ್ವೇತಮ್ಮ ಅವರೆಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಮಾತಾಡಿಕೊಂಡು ಕತೆ ಆಡಿಕೊಂಡು ಬರ್ತಾಯಿದ್ದೀವಿ. ಫ್ರೆಂಡ್ಸ್, ನಾವು ಯಾವಾಗ ಹೋದಾಗಲೂ ನಾವು ಕೋಳಿ ಆಗಿರ್ಬೋದು ಅಥವಾ ಬೇರೆದೆಲ್ಲ ಕುಯ್ಕೊಂಡು ಎಡೆ ಇಟ್ಟು ನಾವು ಪೂಜೆ ಬರ್ತಿದ್ವಿ. ಬಟ್ ಈ ಸರಿ ಆಗಲಿಲ್ಲ. ಹಾಗೆ ಹಣ್ಣುಕಾಯಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಿ. ಯಾಕೆ ಅಂತಂದರೆ ನಾವು ಸಂಧ್ಯಾವ್ರ ಕತೆ ಓದಿಸಿದ್ರಿಂದ ನಮ್ಮಮ್ಮನ ಮನೆ, ಸೊ ಸಂಧ್ಯಾವ್ರ ಕತೆ ಕೇಳಿಸಿದ ಮೇಲೆ ಮಾಡೋಂಗಿಲ್ಲ ಅಂತ, ಸೊ ನಾವು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ದೇವ್ರ ಹತ್ರ ಹೂ ತೊಗೊಂಡಿದ್ದನ್ನು ಅಪ್ಪ ಮತ್ತು ಸಶನ ಕಾರ್ಗೆ ಹಾಕ್ತಾ ಇದ್ದಾರೆ ಹಾರನ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಲೇಟಾಗಿ ಹೋಗಿತ್ತು, ಏಕೆಂದರೆ ಅಲ್ಲಿಂದ ಹೊರಟಾಗಲೇ ತುಂಬ ಲೇಟಾಗಿತ್ತು. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ನಾವು. ಇಲ್ಲಿ ಮನೆಯಾಗಿ ನಾನು ನಮ್ಮನೆಗೆ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗ ಹೊರಡೋಣ ಅಂತ ಹೊರಟ್ವಿ. ಇಲ್ಲಿಂದ ಹೊರಟಾಗಲೇ 4:30 ಆಗೋಗಿತ್ತು. ಸೊ ಹಾಗಾಗಿ ಬೇಗ ಹೊರಟ್ಬಿಟ್ಟು ಹೋಗೋಣ ಅಂತ ಹೊರಟ್ವಿ. ಇವಾಗ ಆಲ್ಮೋಸ್ಟ್ ನಾವು ಬಿಟ್ವಿ ಊರು ಬಿಟ್ಟು ಇವಾಗ ಬೆಳಗ್ಗೆ 11 ಗಂಟೆಲಿ ನಾವು ಚಿತ್ರಾನ್ನ ತಿಂದಿದ್ದು, ಊಟನೇ ಮಾಡಿರಲಿಲ್ಲ. ಆಮೇಲೆ ರಾಮನಾಥ್ಪುರ ಬಂದು ನಾವು ಊಟ ಮಾಡಿಕೊಂಡು ಹೊರಟ್ವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು, ಯಾವ್ಯಾವ ರೀತಿ ವೀಡಿಯೋಸ್ ಬೇಕು, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಂದೇನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ, ನಾನು ತಿದ್ಕೋತೀನಿ. ಥ್ಯಾಂಕ್ ಯು ಆಲ್.